ಬಟ್ ಏನಾಗ್ತದೆ ಭಾಳ ಸೀನು ಇರಬಾರ್ದು ಲೈಫ್ ಒಳಗೆ, ಸ್ವಲ್ಪ ಕಾರಣ ರೈಟ್. ಸೊ ಜಸ್ಟ್ ಯೂತ್ ಫಾರ್ ಸೇವಾ, ಯೂತ್ ಫಾರ್ ಸೇವಾ ಅಂತ ಯಾಕೆ ಅಂತೀವಿ, ಯಾಕೆ ನಾವು ಎಲ್ಡರ್ ಫಾರ್ ಸೇವಾ ಅಂತ ಹೆಸರಿಟ್ಟಿದ್ದೀವಿ? ಯಾರೋ ಥಿಂಕ್ ಮಾಡಿರಿ ಯಾಕೆ ಯೂತ್ಗೆ ನಾವು ಸೇವಾ ಕರ್ಲಿಕ್ಕೆ? ನನಗೆ ಯಾಕೆ ಕರಿತಿಲ್ಲ? ಬಿಕಾಸ್ ಸ್ಟ್ರಾಂಗ್, ಮತ್ತೆ ನಾವು ಸ್ಟ್ರಾಂಗ್ ಇಲ್ಲ. ಸೊ ಯೂತ್ ಫಾರ್ ಸೇವಾ ಅಂತಂದ್ರೆ ಸೇವೆ ಒಳಗೆ 3 ಟೈಪ್ ಇದೆ: ತನು, ಮನ, ಧನ. ರೈಟ್. ಯೂತ್ ಹತ್ರ ಹೆಂಗಿರ್ತಂದ್ರೆ ಶಕ್ತಿ ಇರುತ್ತೆ, ಹೇಳ್ದಂಗೆ ಸ್ಟ್ರಾಂಗ್ ಇರ್ತೀರಿ, ಮನಸ್ಸು ಇರುತ್ತೆ. ದೊಡ್ಡವ್ರ ಹತ್ರ ರೊಕ್ಕ ಇರ್ತದೆ, ಟೈಮ್ನೇ ಇರಲ್ಲ, ಅಷ್ಟು ಟೈಮ್ ಇರಲ್ಲ, ಬಿಕಾಸ್ ಫ್ಯಾಮಿಲಿ, ಸಂಸಾರ, ಗದ್ದೆ ಒಳಗೆ ಬಹಳ ಬಿಸಿ ಇರ್ತೀವಿ. ಸೊ ಹಂಗಾಗಿ ತನು ಮನ ನಿಮ್ಮ ಹತ್ರ ನೀವು ಕೊಡ್ಬೋದು, ಕೊಡ್ಲಿಕ್ಕೆ ಆಲ್ರೆಡಿ. ಅಂಡ್ ದಿಸ್ ಇಸ್ ಅ ಇವೆಂಟ್, ವಿ ಆರ್ ಸೆಲೆಬ್ರೇಟಿಂಗ್ ಯುವರ್ ಸರ್ವಿಸ್. ನಾನು ಒಂದೆರಡು ಇವೆಂಟ್ ಮಿಸ್ ಆಯ್ತು, ಒಂದು ಲಾಸ್ಟ್ ಇವೆಂಟ್ ನಮ್ಗೆ ಮಿಸ್ ಆಯ್ತು, ಬಿಕಾಸ್ ಐ ಹ್ಯಾವ್ ಬಿನ್ ವರ್ಕಿಂಗ್ ಇನ್ ವಿಜಾಪುರ್, ಸೊ ಬರ್ಲಿಕ್ಕೆ ಆಗಿಲ್ಲ ನನಗೆ. ಬಟ್ ಚಿಗುರು ಇವೆಂಟ್ ನಿಜವಾಗ್ಲೂ ನನಗೂ ಬಹಳ ಆಶ್ಚರ್ಯ ಅನಿಸ್ತದೆ. ಒಂದೇ ದಿವಸ ಒಳಗೆ ಅಷ್ಟು ಹುಡುಗರಿಗೆ ಕರ್ಕೊಂಡ್ ಬರೋದು. ಆಮೇಲೆ ನಂಗೆ ಲೈಕ್ ಆಯ್ತು, ಐ ಡೋಂಟ್ ನೋ ಗೌರ್ಮೆಂಟ್ ಕಾಲೇಜ್ ಪ್ರೈವೇಟ್ ಕಾಲೇಜ್ ಕಂಪೇರ್ ಮಾಡ್ತಾರೆ ತಿಳ್ಕೊಬೇಡ್ರಿ. ಗೌರ್ಮೆಂಟ್ ಕಾಲೇಜ್ ಸ್ಕೂಲ್ ಸ್ಟೂಡೆಂಟ್ಸ್ ಇಷ್ಟು ಡಿಸಿಪ್ಲಿನ್ ಇರ್ತಾರ ಅಂತಂದ್ರೆ ಟೀಚರ್ ಹೊಂಟ್ರೆ ಅವ್ರಿಂದ ಅಷ್ಟು ಜನ ಬರ್ತಿರ್ತಾರೆ. ಈ ಟೈಮಿಗೆ ಊಟಕ್ಕೆ ಹೋಗ್ರಂದ್ರೆ ಪಾಪ ಎಲ್ಲರೂ ಕರೆಕ್ಟ್ ಟೈಮ್ ಊಟಕ್ಕೆ ಹೋಗ್ತಾರೆ. ಹೌದು, ಅಬ್ಸರ್ವ್ ಮಾಡಿದ್ರಿ ನೀವು? ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡಿರೋರಿಗೆ ಕರೆಕ್ಟ್ ಇದೆ, ಬಟ್ ಬೈ ಡಿಫಾಲ್ಟ್ ಅವ್ರಿಗೆ ಇರ್ತಾರೆ, ಬಿಕಾಸ್ ಅವರಿಗೆ ಒಂದಿಷ್ಟು ಪ್ರಿವಿಲೇಜಸ್ ಇರಲ್ಲ, ಆ ಪ್ರಿವಿಲೇಜಸ್ ಮಿಸ್ ಆಗಿರ್ತಾರೆ. ಹಂಗೆ ಯಾರು ಅವರಿಗೆ ಈ ತರ ಫೆಸಿಲಿಟಿ ಕೊಡ್ತಾರೆ, ದೇ ಲಿಸನ್ ಟು ದಟ್. ರೈಟ್. ಸೊ ನಾವೇನ್ ಸೇವೆ ಮಾಡ್ತಾ ಇದೀವಿ, ನೀವೆಲ್ಲ ಸೇವೆ ಮಾಡ್ತಾ ಇದ್ರಿ, ಇದು ಬಹಳ ಒಳ್ಳೆ ಕೆಲಸ. ಐ ಥಿಂಕ್ ಮೇಡಮ್ ಚೆನ್ನಾಗಿ ಹೇಳಿದ್ದಾರೆ, ಮೇಡಮ್ ಸ್ವಲ್ಪ ಕಿವಿಯಿಂದ ಕೆಲಸ ಮಾಡಿದ್ರು. ಸೊ ನೀವೇನ್ ಸೇವೆ ಮಾಡ್ತಾ ಇದ್ರಿ ಅದು ಅಬ್ಸರ್ವ್ ಮಾಡ್ರಿ, ಕರೆಕ್ಟ್ ರೀಚ್ ಆಗ್ಲಿಕ್ಕೆ ಅಂತ ಹೇಳಿ, ಬಿಕಾಸ್ ಅದು ಇಂಪಾರ್ಟೆಂಟ್. ಅಪಾತ್ರ ದಾನ ಅಂತ ಒಂದು ವರ್ಡ್, ಕರೆಕ್ಟ್ ಇದ್ದವ್ರಿಗೆ ಅಷ್ಟೇ ನಾವು ಸೇವೆ ಹೋಗ್ಬೇಕು. ಸುಮ್ಮನೆ ಬೇರೆಯವ್ರಿಗೆ ಸೇವೆ ಮಾಡಿದ್ರೆ ನಮಗೂ ಏನೋ ಲಾಭ ಇಲ್ಲ, ಅವ್ರಿಗೂ ಏನೋ ಲಾಭ. ಸೊ ಅದನ್ನು ಮೇಡಮ್ ಕರೆಕ್ಟ್ ಹೇಳಿದ್ರು. ಅಂಡ್ ದೇಶಪಾಂಡೆ ಸರ್ ಬಗ್ಗೆ ಅಂತೂ ಮಾತಾಡಂಗೆ, ಅವ್ರ ಹೆಸರೊಳಗೆ ದೇಶ ಅದ. ಸೊ ದೇಶಾಭಿಮಾನಿ ಬಹಳ ತುಂಬ ಅದ. ಸೊ ಅವ್ರೇನ್ ಕಲೆ ಅಂತ ಬಹಳ, ಅವ್ರ ಎನರ್ಜಿ ನಮಗೂ ಇಲ್ಲ. ಸೊ ಥ್ಯಾಂಕ್ಸ್ ಫಾರ್ ಯುವರ್ ಸರ್ವಿಸ್, ಎಸ್ಪೆಷಲಿ ಮಲ್ಲಿಕಾರ್ಜುನ್ ಸರ್, ಬಹಳ ಕ್ರಿಯಾಶೀಲ ವ್ಯಕ್ತಿ. ಯಾವಾಗೇ ಫೋನ್ ಮಾಡ್ರಿ ಅಟೆಂಡ್ ಮಾಡ್ತಾರೆ, ಏನೇ ಇದ್ರು. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ಯುವರ್ ಸರ್ವಿಸ್, and hope we continue to do this service in the future. Let us grow together, let us do service together. Thank you. Thanks much. Come here to celebrate actually what you have done for the last year. Celebration. Then why are you so dull? There are no smiles on the face. Yeah, I can see few people are already drowning, sleeping. That's because it's an AC air conditioner room, you are sleeping. Or you are not interested, or ये तो चलता रहेगा. There's just a certificate. I'll wait. I'll take it for me and my friends, and this go back. Is that it? Am I audible? Yes, ma'am. Okay. Nan Kannada ಸ್ವಲ್ಪ because I am a mixture of Kannada, Marathi, Hindi, and English, so ಸ್ವಲ್ಪ ಕಷ್ಟ ಆಗುತ್ತೆ to communicate in one language. First of all, congratulations for everybody who is joined with Youth for Seva. I'm sorry. This was a surprise. I was not supposed to talk. This was an actual surprise. I was here only to give you the certificates, as you all came here to take the certificates, and I'm here to give it. But meanwhile, we can just talk, interact with each other. Who are the senior most people from last 3 years who are working? Sir told that you all are here for 3 years. Yes, the girls there, boys. Okay, so you are the senior most in the group. That's why you are the leader. Okay, your name please. Gangadhar. Which is the best project you have attended, which gave you like, yeah, Chiguru. And what is that you have done? I'm sorry, I'm asking you all because I haven't come any day. This is new for me. Yes, kind lady. Great. This is done every year, no, sir? Yes. So I think super excited girls who have joined this year. Have you thought what will be the projects you are taking, or the projects given by the Youth for Seva you will be just taking up? Do you have your own ideas?
Yes? Any ideas for the kindergarten students for Youth for Seva? The first year students, man, who are first year here? Who will have joined this year? Yeah? Any ideas? Any ideas what you have to put forth in front of your committee? ಇನ್ನು ಗೊತ್ತೇ ಇಲ್ಲ ABCD ಕಲಿತಿದ್ದೀವಿ, right? Yeah? So what you can do is interact with your seniors, make a group, talk every Saturday, Sunday. ನಾನು ಇಲ್ಲಿ ಬಂದಿರೋದು not to tell about Youth for Seva. Sir he has given enough knowledge, and I can see the Josh coming out of all the students here. I'm here just to talk with you all about self-realization. Are you all having that self-realization? What you're doing is the most important thing, or it's just a time pass? How many of you are going to carry it out of this gate? If you are from this college, from any college, how many of you are going to carry this Seva? Yes, I can see one hand. Anyone? You all are not sure. Sir, Indra madam, final year ಆದ್ಮೇಲೆ ಎಲ್ಲಿ ಹೋಗ್ತೀವೋ ಏನೋ ಎಕಡೆ ಕಳಿಸ್ತಿರ್ತೀವೋ ಏನೋ. Yes? No one? ಯಾರಿಗೂ ಈ ಗೇಟ್ ಹೊರಗಡೆ you don't want to carry this Seva bhavane outside this gate? Is this only for the college things? No. Sorry, ನಾನು audible ಇಲ್ವಾ? ಎಷ್ಟು ಜನಕ್ಕೆ ಈ ಗೇಟ್ ಹೊರಗಡೆ ಹೋದ್ಮೇಲೂ ಕೂಡ you want to continue with this Seva? Then I was not audible. Okay. Okay, good. ಏನ್ ಮಾಡಬೇಕು ಅಂತ ಇದ್ದೀರಾ all of you? What outside this gate you are thinking to preach? The education, the environment, the health, what? Because you have come from technical education, I think definitely you will go with the education, right? Yeah? Any ideas? Please come out, please talk. Condition. Principal, 4 teachers, ಯಾರು ಇಲ್ಲ, ಮಕ್ಕಳು ಬರ್ತಾ ಇರಲಿಲ್ಲ. So I worked from where? From building up the bathrooms and toilets and the water supply till the classrooms and painting them, giving them books, giving them kits. It was very difficult. So I can understand what you all are going through. It's a very humble job. Id madidmele, what bad thing I can see is after 1 year when I returned back to that school, of course it was my tenure, nan tenure ittu, nan ಮಾಡಿದೆ, ಎಷ್ಟಾಗುತ್ತೆ ಅಷ್ಟು ಮಾಡಿದೆ. ಅದಾದ್ಮೇಲೆ after 6 months ನಾನು ತಿರ್ಗಾ ಅಲ್ಲಿ ಹೋದ್ರೆ it was all in vain. Again people are sitting there drinking, smoking, no kids in school, bisi uta barutte, I don't know who is eating that, right? This is one section. Second section, the most important is